ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ. ಬನ್ನಿ, ಈ ಸಂಜೆ ವೇಳೆಯಲ್ಲಿ ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವಾಚ್ ಮಾಡ್ತಾ ಇದ್ದೀರಿ, ಬನ್ನಿ. ನೀವು ಶೇರ್ ಮಾಡೋದಾದರೆ ಶೇರ್ ಮಾಡ್ಬೋದು ನಿಮ್ಮ ಆಪ್ತರಿಗೆ. ಒಂದು ವೇಳೆ ನೀವು ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನೀವು ವೀಕ್ಷಿಸೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನಮ್ಮದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಬನ್ನಿ, ಆರಾಧನೆ ಮಾಡುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಎಸ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನೀನು ಒಳ್ಳೆಯವನು ಸ್ವಾಮಿ, ನಿನ್ನ ಕೃಪೆಯು ಶಾಶ್ವತವಾದದ್ದು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಮಾಸ್ಟರ್. ನಿನ್ನ ಬಾರುಣವು ಹತ್ತಿರವಾಯಿತು.
ಮಗನಾಗಿ ಆರಿಸಿಕೊಂಡೆ, ಪುನರ್ಜನ್ಮವ ನನಗೆ ನೀಡಿದೆ. ಮಗನಾಗಿ ಆರಿಸಿಕೊಂಡೆ, ಪುನರ್ಜನ್ಮವ ನನಗೆ ನೀಡಿದೆ. ಘನಮಾನ ಮಹಿಮೆ ನಿನಗೆ, ಸ್ತುತಿ ಸ್ತೋತ್ರವು ಎಂದೆಂದು ನಿಮಗೆ. ಘನಮಾನ ಮಹಿಮೆ ನಿಮಗೆ, ಸ್ತುತಿ ಸ್ತೋತ್ರವು ಎಂದೆಂದು ನಿಮಗೆ. Yes, Lord. We worship you, Lord. Glory, 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 glorify your name. ತಂದೆ, ಈ ಒಂದು ವೇಳೆಗೋಸ್ಕರ ನಿನಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ನೀನು ನಮಗೆ ಸಹಾಯ ಮಾಡುತ್ತಿ. ನಿನ್ನ ಆತ್ಮನ ಮೂಲಕ ಪವಿತ್ರ ಆತ್ಮನೇ, ನಾವು ನಿನ್ನಿಂದ ನಡೆಸಲ್ಪಡುತ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ, ನಿನ್ನಿಂದ ನಾವು ಕೇಳುತ್ತೇವೆ. ಎಲ್ಲ ಘನತೆ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, 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 ಆಮೆನ್. ಪ್ರೈಸ್ ಗಾಡ್. ಓಕೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಈಗ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಧ್ಯಾನ ಮಾಡಿದ್ದರಿಂದ ಅದು ನಮ್ಮ ಆತ್ಮಿಕ ಬೆಳವಣಿಗೆ ಉಂಟಾಗುತ್ತದೆ, ಆತ್ಮಿಕ ರಿಫ್ರೆಶ್ಮೆಂಟ್ ಆಗುತ್ತದೆ, ನಮ್ಮ ಆತ್ಮದಲ್ಲಿ ಬೆಳಕು ಮೂಡುತ್ತದೆ. ನಮ್ಮ ಆತ್ಮಿಕ ಮನುಷ್ಯನು ಆತ್ಮಿಕ ಸಂಗತಿಗಳನ್ನು ದೇವರ ವಾಕ್ಯ ಎಂಬ ಕನ್ನಡಿಯಿಂದ ಇನ್ನೂ ಕ್ಲಿಯರ್ ಆಗಿ ಆತನು ನೋಡುತ್ತಾನೆ. ದೇವರ ವಾಕ್ಯ ನಮಗೆ ಜೀವಿಸಲು ಕೊಡಲ್ಪಟ್ಟಿದೆ. ಹೌ ಟು ಲೀವ್ ಸ್ಪಿರಿಚುವಲಿ, ಮತ್ತು ಹೇಗೆ ದೇವರನ್ನು ನಾವು ಮೆಚ್ಚಿಸಬೇಕು, ಹೇಗೆ ದೇವರ ಮಾರ್ಗದಲ್ಲಿ ನಾವು ನಡೆಯಬೇಕು, ಅದರಲ್ಲಿ ಇನ್ಸ್ಟ್ರಕ್ಷನ್ ಇದೆ. ಅದರಲ್ಲಿ ನಮಗೆ ಜೀವಿಸಲು ನಡೆಸ್ತದೆ. ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 24ನೇ ವಚನ, ಯೇಸುಸ್ವಾಮಿ ಮಾತಾಡುತ್ತಾನೆ. 5 ಚಾಪ್ಟರ್ 24 ವರ್ಸ್, ಗಾಸ್ಪೆಲ್ ಆಫ್ ಜಾನ್. ಯಾವನಾದರೂ ನನ್ನ ಮಾತುಗಳನ್ನು ಕೇಳಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ನಾನು ಪುನಃ ಈ ವಚನವನ್ನು ನಾನು ಓದ್ತೇನೆ. ಯೇಸು ಹೇಳಿದ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನನ್ನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಓಕೆ, ನನ್ನ ಮಾತುಗಳನ್ನು ಕೇಳಿ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನು, ಯೇಸುವನ್ನು ಕಳುಹಿಸಿದಾತನು ಬೇರೆ ಯಾರಲ್ಲ, ತಂದೆಯಾದ ದೇವರು. ಪ್ರೈಸ್ ಗಾಡ್. ಯಾರು ಯೇಸುವನ್ನು ನಂಬುತ್ತಾರೋ ಅವರು ತಂದೆಯನ್ನು ನಂಬುತ್ತಾರೆ. ಯಾರಲ್ಲಿ ಮಗನಿದ್ದಾನೋ ಅವರಲ್ಲಿ ತಂದೆ ಇದ್ದಾನೆ. ಪ್ರೈಸ್ ಗಾಡ್. ಯಾರಲ್ಲಿ ಮಗನಿಲ್ಲವೋ ಅವನಲ್ಲಿ ತಂದೆ ಇಲ್ಲ ಮತ್ತು ನಿತ್ಯ ಜೀವ ಕೂಡ ಇಲ್ಲ. ಓಕೆ, ದ ಇಟರ್ನಲ್ ಲೈಫ್. ಅವನ ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಾನಲ್ಲ, ಆತನು ಆಲ್ರೆಡಿ ಸೇರಿದ್ದಾನೆ. ಪ್ರೈಸ್ ಗಾಡ್. ನೀನು ಏನು ಮಾಡಲಿಲ್ಲ, ನೀನು ಕೇವಲ ಕಳುಹಿಸಿದ ತಂದೆಯ ಉದ್ದೇಶವನ್ನು ನೀನು ಬಿಲೀವ್ ಮಾಡಿದೆ. ಯಾಕೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರು ಆತನು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದ. ಯೇಸುವನ್ನು ಕಳಿಸಿದ ಉದ್ದೇಶ ಏನಂತ ಹೇಳಿದರೆ, ಪ್ರತಿಯೊಬ್ಬ ಮನುಷ್ಯನಿಗೆ ನಿತ್ಯ ಜೀವವನ್ನು ಕೊಡಬೇಕೆಂದು.
ದ ಇಟರ್ನಲ್ ಲೈಫ್. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಲೌಕಿಕವಾಗಿ ಕೇವಲ ಈ ಲೋಕದ ಜೀವಿತಗೋಸ್ಕರ ಮಾತ್ರ ಅಲ್ಲ, ಕೇವಲ ಈ ಲೋಕದ ಸಮಾಜ ಸುಧಾರಣೆಗೋಸ್ಕರ ಆತನು ಬಂದದ್ದಲ್ಲ. ಯೇಸು ಸ್ವಾಮಿ ಫಸ್ಟ್ ಬಂದದ್ದು ಉದ್ದೇಶ ಏನಂತ ಹೇಳಿದರೆ ನಮಗೆ ನಿತ್ಯ ಜೀವವನ್ನು ಕೊಡಬೇಕೆಂದು. ದ ಇಟರ್ನಲ್ ಲೈಫ್. ಪ್ರೈಸ್ ಗಾಡ್. ನಮ್ಮ ಜೀವಿತ ಕೇವಲ ಇಲ್ಲಿಗೆ ಮುಗಿಯುವಂಥದ್ದಲ್ಲ. ನಾವು ಯುಗ ಯುಗಾಂತರಗಳಲ್ಲಿ ನಿತ್ಯತ್ವಕ್ಕೆ ನಾವು ಜೀವಿಸುವರಾಗಿದ್ದೇವೆ. ನಿತ್ಯ ಬೆಂಕಿ ಇದೆ, ನಿತ್ಯ ಜೀವ ಇದೆ. ನಿತ್ಯ ಬೆಂಕಿ ಇದೆ, ಅದಕ್ಕೆ ಅಂತ್ಯ ಇಲ್ಲ, ಅದು ಯುಗ ಯುಗಾಂತರಗಳಲ್ಲಿ ಇರುತ್ತದೆ. ಈ ಲೋಕದಲ್ಲಿ ಮನುಷ್ಯನು ಒಂದು ವೇಳೆ ಇದ್ದರೆ ಅನೇಕರು 100 ವರ್ಷ 120 ವರ್ಷ ಇರ್ತಾರೆ. ಬಟ್ ನಾವು ಆತ್ಮಿಕವಾಗಿ ಯುಗ ಯುಗಾಂತರಗಳಲ್ಲಿ ವಾಸಿಸುವರಾಗಿದ್ದೇವೆ, ಯುಗ ಯುಗಾಂತರಗಳಲ್ಲಿ ನಾವು ಜೀವಿಸುವರಾಗಿದ್ದೇವೆ. ಓಕೆ, ಮನುಷ್ಯನು ಹುಟ್ಟುವಾಗಲೇ ಆತನು ಪಾಪಿಯಾಗಿ ಹುಟ್ಟಿದ್ದಾನೆ. ನೀವು ಮಾಡಿದ ಪಾಪ ಅಲ್ಲ, ನೀವು ಹುಟ್ಟುವಾಗಲೇ ಪಾಪಿಗಳಾಗಿ ಹುಟ್ಟಿದ್ದೀರಿ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನ ಮೂಲಕ ಪಾಪವು ಬಂತು, ಪಾಪದಿಂದ ಮರಣವು ಬಂತು. ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಎಲ್ಲರನ್ನು ಆವರಿಸಿತು. ದ ಗಾಸ್ಪೆಲ್ ಆಫ್ ಜಾನ್ 5 ಚಾಪ್ಟರ್ 12 ವರ್ಸ್ ಹೇಳ್ತದೆ, ಯೋಹಾನ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 12ನೇ ವಚನ ಹೇಳ್ತದೆ, ಒಬ್ಬ ಮನುಷ್ಯನ ಮೂಲಕ ಪಾಪ ಬಂತು. ಯೋಹಾನ ಸುವಾರ್ತೆ ಅಲ್ಲ, ರೋಮನ್ಸ್ 5 ಚಾಪ್ಟರ್ 12 ವರ್ಸ್, ರೋಮನ್ಸ್ 5:12. ಈ ವಿಷಯ ಏಕೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿ ವ್ಯಾಪಿಸಿತು. ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು. ಎಲ್ಲಿ ಪಾಪ ಇದೆ ಅಲ್ಲಿ ಮರಣ ಅಂತ ಹೇಳಿದರೆ ಇನ್ನೊಂದು ಹೆಸರು ಆತನ ಸೈತಾನ ಇನ್ನೊಂದು ಹೆಸರು ಮರಣದ ಅಧಿಪತಿ. ಓಕೆ, ಮರಣವು ಲೋಕದೊಳಗೆ ಸೇರಿದವು, ಅಂದರೆ ಲೋಕಕ್ಕೆ ಬರಲಿಕ್ಕೆ ಅವಕಾಶವಾಯಿತು ಪಾಪ. ಆದ್ದರಿಂದ ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲೂ ವ್ಯಾಪಿಸಿತು. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಪಾಪಿಯಾದ ಕಾರಣ ಮರಣವು ಪ್ರತಿಯೊಬ್ಬರನ್ನು, ಅಂದರೆ ಸೈತಾನನು ಪ್ರತಿಯೊಬ್ಬರನ್ನು ಆಳಲಿಕ್ಕೆ ಸ್ಟಾರ್ಟ್ ಮಾಡಿದ, ದೊರೆತನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಇನ್ನೊಂದು ವಚನ ನಾವು ಓದಿದ ನಮಗೆ ಸಿಗ್ತದೆ, ರೋಮನ್ಸ್ 5 ಚಾಪ್ಟರ್ 15 ವರ್ಸಲ್ಲಿ ಹೇಳ್ತದೆ, ಅಲ್ಲಿಯ ಮುಂದೆ, ಆದರೆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಹೇಗೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿದೆ. ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿದೆ. ಆತನು ಆದಾಮ. ಓಕೆ, ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು, ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ. ಓಕೆ, ಒಬ್ಬ ಮನುಷ್ಯನಿಂದ ಪಾಪ ಬಂತು, ಒಬ್ಬ ಮನುಷ್ಯನ ಅವಿಧೇಯತ್ವದಿಂದ ಎಲ್ಲ ಮನುಷ್ಯರು ಪಾಪಿಗಳಾದರೂ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯ. ಈ ಲೋಕದಲ್ಲಿ ಯಾರೇ ಹುಟ್ಟಲಿ, ಯಾವ ಹಿನ್ನೆಲೆಯಿಂದ ಹುಟ್ಟಲಿ, ಆತನು ಹುಟ್ಟುವಾಗಲೇ ಪಾಪಿಯಾಗಿ ಆತನು ಹುಟ್ಟಿದ್ದಾನೆ. ಓಕೆ, ಇದೇ ಆತನು ದೇವರ ಅನ್ಯೋನ್ಯತೆಯನ್ನು ಕಳಕೊಂಡ ವ್ಯಕ್ತಿಯಾಗಿ ಹುಟ್ಟಿದ್ದಾನೆ. ನೋ ಫೆಲೋಶಿಪ್ ವಿತ್ ಗಾಡ್. ದೇವರೊಟ್ಟಿಗೆ ಅನ್ಯೋನ್ಯತೆ ಇಲ್ಲ, ಫೆಲೋಶಿಪ್ ಹೋಗಿದೆ. ಥ್ಯಾಂಕ್ ಗಾಡ್, ದೇವರು ನನ್ನನ್ನು ಮತ್ತು ನಿನ್ನನ್ನು ಪ್ರೀತಿ ಮಾಡಿದ್ದಾನೆ. ಯೇಸು ಕ್ರಿಸ್ತನ 2000 ವರ್ಷಗಳ ಹಿಂದೆ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ಆತನು ಪಾಪಿಯಾಗಿರಲಿಲ್ಲ, ಆತನು ಪಾಪವಾದ ಅಂತ ಬೈಬಲ್ ಹೇಳ್ತದೆ. ಆತನು ದೇವರ ಅನ್ಯೋನ್ಯತೆಯಲ್ಲಿ ಇದ್ದ. ಹುಟ್ಟುವಾಗಲೇ ಆತನು ದೇವರ ಅನ್ಯೋನ್ಯತೆಯಲ್ಲಿ ಹುಟ್ಟಿದ. ಅದಕ್ಕೋಸ್ಕರ ಯೇಸು ಹೇಳಿದ, ನಾನು ಮತ್ತು ನನ್ನ ತಂದೆ ಒಂದಾಗಿದ್ದೇವೆ. ನಾನು ಮತ್ತು ನನ್ನ ತಂದೆ, ಐ ಆ್ಯಂಡ್ ಮೈ ಫಾದರ್ ಆರ್ ಒನ್. ಯೇಸು ಹೇಳಿದ. ಆತನಲ್ಲಿ ಪಾಪ ಇರಲಿಲ್ಲ, ಆದರೂ ಆತನು ಎಲ್ಲ ಮನುಷ್ಯರ ಪಾಪಗೋಸ್ಕರ ಆತನು ಕ್ರೂಜೆಯಲ್ಲಿ ಪ್ರಾಣವನ್ನು ಕೊಟ್ಟ. ದಟ್ ಮೀನ್ಸ್ ಕ್ರೂಜೆಯಲ್ಲಿ ಯಾಕೆ ಸತ್ತ ಅಂತ ಹೇಳಿದ್ರೆ,
ನಮ್ಮ ಮೇಲಿದ್ದ ತೀರ್ಪು, ನಮ್ಮ ಮೇಲಿದ್ದ ಅಪರಾಧ ನಿರ್ಣಯ, ಯೇಸು ಸ್ವಾಮಿ ಆ ಜಡ್ಜ್ಮೆಂಟನ್ನು ತಾನು ತೆಗೆದುಕೊಂಡ. ಅದಕ್ಕೋಸ್ಕರ ಕೊಲೇಷನ್ಸ್ 2:14 ಹೇಳ್ತದೆ. ಕೊಲೇಷನ್ 2:14 ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು. ಪುನಃ ನಾನು ಓದ್ತೇನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ. ಯಾರು ಕ್ಷಮಿಸ್ತಾನೆ? ಯೇಸು ಸ್ವಾಮಿ ಕ್ಷಮಿಸ್ತಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದ ಪತ್ರ, ದಟ್ ಮೀನ್ಸ್ ತೀರ್ಪಿನ ಪತ್ರ. ಈ ಭಾರತ ದೇಶದಲ್ಲಿ ಒಂದು ಲಾ ಇದೆ, ಸಂವಿಧಾನ ಇದೆ. ನಾವು ನೋಡ್ತೇವೆ, ಒಬ್ಬ ವ್ಯಕ್ತಿಗೆ ಜಡ್ಜ್ ತೀರ್ಪು ಕೊಡ್ತಾನೆ, ಜಡ್ಜ್ಮೆಂಟ್. ಆ ತೀರ್ಪು ಅವನ ಮೇಲೆ ಕೊಟ್ಟಾಗ ಅವನಿಗೆ ಮರಣದಂಡನೆ ತೀರ್ಪು ಕೊಡ್ಬೋದು, ಏನೇ ಕೊಡ್ಬೋದು. ಓಕೆ, ಆ ಅಪರಾಧದ ನನ್ನ ಮೇಲೆ ಮತ್ತು ನಿನ್ನ ಮೇಲೆ ಇದ್ದ ಆ ತೀರ್ಪಿನ ಪತ್ರವನ್ನು, ಅಪರಾಧದ ಪತ್ರವನ್ನು ಯೇಸು ಸ್ವಾಮಿ ತನ್ನ ಮೇಲೆ ತೆಗೆದುಕೊಂಡ. ಆ ಜಡ್ಜ್ಮೆಂಟನ್ನು ಆತನು ತನ್ನ ಮೇಲೆ ತೆಗೆದುಕೊಂಡ, ತೀರ್ಪನ್ನು ಆತನು ತನ್ನ ಮೇಲೆ ತೆಗೆದುಕೊಂಡ. ನಾವು ನೋಡ್ತೇವೆ. ಅದಕ್ಕೆ ಬೈಬಲ್ ಹೇಳ್ತದೆ, ಆ ತೀರ್ಪನ್ನು ಆತನು ತನ್ನ ಮೇಲೆ ತೆಗೆದುಕೊಂಡ ಕಾರಣ ಇವತ್ತು ನಮಗೆ ಆ ತೀರ್ಪಿನಿಂದ ಬಿಡುಗಡೆ ಆಗಿದೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳಿಸಿದ ಆತನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಓಕೆ, ಆತನು ತೀರ್ಪಿಗೆ ಗುರಿ ಆಗುವುದೇ ಇಲ್ಲ. ದೇರ್ ಈಸ್ ನೋ ಜಡ್ಜ್ಮೆಂಟ್ ಅಪಾನ್ ಹಿಮ್. ಆತನ ಮೇಲೆ ತೀರ್ಪು ಇಲ್ಲ. ಆತನು ತೀರ್ಪಿನಿಂದ ಪಾರಾಗಿದ್ದಾನೆ. ಆತನು ತೀರ್ಪಿನಿಂದ ಬಿಡುಗಡೆ ಆಗಿದ್ದಾನೆ. ಆತನು ತೀರ್ಪಿನಿಂದ ವಿಮುಕ್ತನಾಗಿದ್ದಾನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಕ್ರಿಸ್ತ ಯೇಸುನಲ್ಲಿ ಇರುವವರಿಗೆ ಈಗ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಓಕೆ, ರೋಮನ್ಸ್ 8:11 ಹೇಳ್ತದೆ. ರೋಮನ್ಸ್ 1 ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 1 ಹೇಳ್ತದೆ, ಆದುದರಿಂದ ಕ್ರಿಸ್ತ ಯೇಸುನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಅಂದರೆ ಜಡ್ಜ್ಮೆಂಟ್ ಈಗ ಇಲ್ಲವೇ ಇಲ್ಲ. ದೇರ್ ಈಸ್ ದೇರ್ ಫಾರ್ ನೌ ನೋ ಕಂಡಮನೇಷನ್ ಟು ದೋಸ್ ಹೂ ಆರ್ ಇನ್ ಕ್ರೈಸ್ಟ್ ಜೀಸಸ್, ಹೂ ಡು ನಾಟ್ ವಾಕ್ ಅಕಾರ್ಡಿಂಗ್ ಟು ದ ಫ್ಲೆಶ್ ಬಟ್ ಅಕಾರ್ಡಿಂಗ್ ಟು ದ ಸ್ಪಿರಿಟ್ ಅಂತ ಬೈಬಲ್ ಹೇಳ್ತದೆ. ದೇರ್ ಈಸ್ ದೇರ್ ಫಾರ್ ನೌ ನೋ ಕಂಡಮನೇಷನ್, ನೋ ಕಂಡಮನೇಷನ್. ಅವನಿಗೆ ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ನೋ ಕಂಡಮ್ನೇಷನ್, ನೋ ಜಡ್ಜ್ಮೆಂಟ್. ಈಸ್ ಪಾಸ್ಟ್ ಫ್ರಮ್ ಜಡ್ಜ್ಮೆಂಟ್. ಆತನು ತೀರ್ಪಿನಿಂದ ಪಾರಾಗಿದ್ದಾನೆ. ಆತನು ಮರಣದಿಂದ ಪಾರಾಗಿದ್ದಾನೆ. ಆತನು ಹ್ಯೂಮನ್ ಸ್ಪಿರಿಟ್ ಮರಣದ ಆಡಳಿತದಿಂದ ಕಿತ್ತು ತೆಗೆದು ಜೀವಕ್ಕೆ ಸೇರಿದ್ದಾನೆ. ಆ ಜೀವ ಕ್ರಿಸ್ತನಲ್ಲಿದೆ. ಆತನು ಕ್ರಿಸ್ತನಲ್ಲಿದ್ದಾನೆ. ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಲೋಕದಲ್ಲಿ ಆತನು ಕ್ರಿಸ್ತನೆಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ. ಕ್ರೈಸ್ಟ್ ಈಸ್ ಅವರ್ ಹೌಸ್, ಕ್ರೈಸ್ಟ್ ಈಸ್ ಅವರ್ ವಿಸ್ಡಮ್, ಕ್ರೈಸ್ಟ್ ಈಸ್ ದ ಪವರ್ ಆಫ್ ಗಾಡ್, ಕ್ರೈಸ್ಟ್ ಈಸ್ ಅವರ್ ಸೇಫ್ಟಿ. ಕ್ರಿಸ್ತನು ನಮ್ಮ ಪ್ರೊಟೆಕ್ಷನ್ ಆಗಿದ್ದಾನೆ, ಸಂರಕ್ಷಣೆ ಆಗಿದ್ದಾನೆ. ಕ್ರಿಸ್ತನ್ ನಮ್ಮ ವಿಶಾಲವಾದ ಸ್ಥಳವಾಗಿದ್ದಾನೆ. ಕ್ರಿಸ್ತನ್ ನಮ್ಮ ಮನೆಯಾಗಿದ್ದಾನೆ. ಕ್ರಿಸ್ತನಲ್ಲಿ ನಾವು ಸುರಕ್ಷಿತರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಇದ್ದೇವೆ, ಜೀವದಲ್ಲಿ ನಾವು ಇದ್ದೇವೆ. ಪ್ರೈಸ್ ಗಾಡ್. ಅಪರಾಧ ನಿರ್ಣಯ ನಮ್ಮ ಮೇಲೆ ಈಗ ಇಲ್ಲವೇ ಇಲ್ಲ. ದೇರ್ ಇಸ್ therefore no condemnation, no judgment. ಓಕೆ, ಯೇಸು ಸ್ವಾಮಿ ಮಾತು ಹೇಳಿದ, ಸಮಾಧಿಗಳಲ್ಲಿ ಇರುವವರೆಲ್ಲರೂ ದೇವಕುಮಾರನ ಸ್ವರವನ್ನು ಕೇಳಿ ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಆಗುವುದು, ಕೆಟ್ಟದನ್ನು ಮಾಡಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗುವುದು. 5:27 ಗಾಸ್ಪೆಲ್ ಆಫ್ ಜಾನ್, ಯೋಹಾನ ಸುವಾರ್ತೆಯಲ್ಲಿ 5:27 ನಾವು ನೋಡಲಿಕ್ಕೆ ಓದಿ ಸಿಗ್ತದೆ. ಮತ್ತು ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು. ಓಕೆ, ನೆಕ್ಸ್ಟ್. ಅದಕ್ಕೆ ಆಶ್ಚರ್ಯ ಪಡಬೇಡ್ರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ
ಆತನ ಧ್ವನಿಯನ್ನು ಕೇಳಿ ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗುವುದು. ನಮಗೆ ಪುನರುತ್ಥಾನ ಜೀವಕ್ಕೆ ಆಗಿದೆ. ಪ್ರೈಸ್ ಗಾಡ್. ಜೀವಕ್ಕಾಗಿ ಪುನರುತ್ಥಾನ. ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿಯುವಷ್ಟರೊಳಗೆ ನಾವು ಮಾರ್ಪಡುವೆವು. ಅನೇಕ ಸಮಾಧಿಗಳಲ್ಲಿರುವ ದೇಹಗಳು ಏಳುವು ಕೇವಲ ಜೀವಕ್ಕೆ, ಫಾರ್ ದ ಲೈಫ್. ಬಟ್ ಇನ್ನೊಂದು ಗುಂಪು ಇದೆ, ಯಾರು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ಅವರಿಗೂ ಕೂಡ ಒಂದಿನ ಪುನರುತ್ಥಾನ ಆಗುತ್ತದೆ. ಅವರಿಗೆ ಕೇವಲ ಪುನರುತ್ಥಾನ ಆಗುತ್ತದೆ ತೀರ್ಪಿಗಾಗಿ, ಫಾರ್ ದ ಜಡ್ಜ್ಮೆಂಟ್. ಯಾರು ಈ ಶರೀರ ಎಂಬ ಮನೆಯಲ್ಲಿ ಇರುವಾಗ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು, ಫಿನಿಶ್ಡ್ ವರ್ಕ್ ಅಂತ ಹೇಳ್ತಾರೆ, ಅವನು ಯಾರು ನಂಬಿದಾನು ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಅವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಪ್ರೈಸ್ ಗಾಡ್. ನಿತ್ಯ ಜೀವ, ಅವನ ಮೇಲೆ ತೀರ್ಪಿಲ್ಲ. ಯಾರು ಅಂಗೀಕಾರ ಮಾಡಲಿಲ್ಲ ಅವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗುತ್ತದೆ, ಫಾರ್ ದ ಜಡ್ಜ್ಮೆಂಟ್. ಓಕೆ, ತೀರ್ಪಿಗಾಗಿ. ಬೇಕಾದ್ರೆ ನಾವು ಓದುವ ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 11ನೇ ವಚನ, 11 ವರ್ಸ್. ಓಕೆ, ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನೂ ಕಾಣಿಸದ ಹಾಗಾದವು. ಓಕೆ, ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕಗಳು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಓಕೆ, ದ ಜಡ್ಜ್ಮೆಂಟ್. ಅವರು ತೀರ್ಪಿಗಾಗಿ ಹೇಳುತ್ತಾರೆ. ನೆಕ್ಸ್ಟ್ ನಾವು ವಚನವನ್ನು ನೋಡ್ಲಿಕ್ಕೆ ಹೋದರೆ ನಮಗೆ ಸಿಗ್ತದೆ 20ನೇ ಅಧ್ಯಾಯ 6ನೇ ವಚನ. 20ನೇ ಅಧ್ಯಾಯ 6ನೇ ವಚನ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಇವರು ಪುನರುತ್ಥಾನದವರು ಒಂದು ಗುಂಪು. ನೆಕ್ಸ್ಟ್, ಆ 1000 ವರ್ಷಗಳು ತೀರಿದ ತನಕ ಸೈತಾನಿಗೆ ಸೆರೆಯಿಂದ ಬಿಡುಗಡೆ ಆಗುವುದು. ಓಕೆ, ಅವನು ಹೊರಗೆ ಬಂದು, ಓಕೆ, 5ರಲ್ಲಿ ನಾವು ಓದುವ, 5ರಿಂದ ಓದುವ, ನಾವು 4ರಿಂದಲೇ ಓದುವ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆವಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಓಕೆ, ಇದೆಲ್ಲ ಈ ವಚನ ಬರೆಯುವಾಗ ದಾಟಿ ಹೋಗಿದೆ. 7 years ಟ್ರಿಬ್ಯುಲೇಷನ್, ಸಂಕಟ ಕಾಲ. ದ ಬೀಸ್ಟ್ ಆ್ಯಂಡ್ ಫಾಲ್ಸ್ ಪ್ರಾಫೆಟ್ ಅಂದರೆ ಮೃಗ ಮತ್ತು ಸುಳ್ಳು ಪ್ರವಾದಿ, ದ ಆ್ಯಂಟಿ ಕ್ರೈಸ್ಟ್, ಎವ್ರಿಥಿಂಗ್. ಇದು ಮುಗಿದು ಹೋದ ನಂತರದ ವಿಷಯಗಳು ಇದು. ಓಕೆ, ಇಲ್ಲಿ ಬರೆಯಲ್ಪಟ್ಟಿದೆ. 5ನೇ ವಚನ, ಇದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು, 5ನೇ ವಚನ ಹೇಳ್ತದೆ, ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಹೇಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನ. ಓಕೆ, ಅವ್ರು ಹೇಳಲಿಲ್ಲ. ಅವ್ರು ಹೇಳ್ತಾರೆ ಆಫ್ಟರ್ 1000 years, 1000 ವರ್ಷಗಳಾದ ನಂತರ ಅವ್ರು ಹೇಳ್ತಾರೆ ತೀರ್ಪಿಗಾಗಿ. ಯೇಸು ಸ್ವಾಮಿ ಹೇಳಿದ ಮಾತು ಅಲ್ಲಿ ನೆರವೇರುತ್ತದೆ. 5ನೇ ಅಧ್ಯಾಯ 28ನೇ ವಚನ. ಸಮಾಧಿಗಳಲ್ಲಿ ಇರುವವರೆಲ್ಲರೂ ದೇವಕುಮಾರನ ಸ್ವರವನ್ನು ಕೇಳಿ ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನ ಆಗುವುದು, ಕೆಟ್ಟದನ್ನು ಮಾಡಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನ ಆಗುವುದು, ಜಡ್ಜ್ಮೆಂಟ್. ಇನ್ನೊಂದು ಕಡೆ ನಾವು ವಾಕ್ಯ ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ. ಹೀಬ್ರೂಸ್ 10 chapter 26 verse. ಇಬ್ರಿಯರಿಗೆ ಬರೆದ 10ನೇ ಅಧ್ಯಾಯ 26ನೇ ವಚನ. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಇಲ್ಲಿ ಬೈಬಲ್ ಹೇಳ್ತದೆ, ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ
ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವೂ ಇರುವುದಿಲ್ಲ. ಅಂದರೆ ಯೇಸುವೆ ಸತ್ಯ ದೇವರು, ಯೇಸುವೆ ನಮ್ಮ ಪಾಪಕ್ಕೋಸ್ಕರ ರಕ್ಷಕನಾಗಿ ಬಂದಿದ್ದಾನಂತ ಹಾರ್ಟಲ್ಲಿ ನಮಗೆ ಗೊತ್ತು. ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೆಯುತ್ತಾನೆ ಇಬ್ರಿಯ ಕ್ರೈಸ್ತರಿಗೆ ಅಂತ ಹೇಳಿದರೆ ಯಹೂದಿ ಕ್ರೈಸ್ತರಿಗೆ. ಯಾಕಂತ ಹೇಳಿದರೆ ಇವರು ಅನೇಕರು ದೇವರಿಗೋಸ್ಕರ ಕಮಿಟ್ ಮಾಡ್ತಾ ಇದ್ದರು, ರಕ್ಷಣೆಗೆ ಬರ್ತಾ ಇದ್ದರು. ರಕ್ಷಣೆಗೆ ಬಂದ ನಂತರ ಅವರಿಗೆ ಗೊತ್ತಿತ್ತು ಯೇಸುವೆ ಕರ್ತನೆಂದು. ಕೆಲವರಿಗೆ ಅನ್ಲೈಟ್ ಆಗಿತ್ತು, ಗೊತ್ತು ನಾನು ರಕ್ಷಣೆಯನ್ನು ಅಂಗೀಕಾರ ಮಾಡಬೇಕು, ಅಕ್ಸೆಪ್ಟ್ ಮಾಡಬೇಕು. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು, ಈ ಒಂದು ಕನ್ವಿಕ್ಷನನ್ನು ಕೊಡುವ ಆತನು ಪವಿತ್ರಾತ್ಮ. ಅವ್ರಿಗೆ ಗೊತ್ತು, ಬಟ್ ಡಿಸಿಷನ್ ತೆಗೆದುಕೊಳ್ಳಲಿಕ್ಕೆ ಬೇಡ. ತನ್ನ ಸ್ವಂತ ರಕ್ಷಕನಾಗಿ ಒಡೆಯನೆಂದು ಅಂಗೀಕಾರ ಮಾಡಲಿಕ್ಕೆ. ಓಕೆ, ಇಲ್ಲಿ ನಾವು ನೋಡ್ತೇವೆ ಇಬ್ರಿಯ ಕ್ರೈಸ್ತರು ಅವರಿಗೆ ಯೇಸುವನ್ನು ಅಂಗೀಕಾರ ಮಾಡಿದಾಗ ಬಹಿಷ್ಕಾರ ಹಾಕ್ತಿದ್ದರು ಅಥವಾ ಅವರಿಗೆ ಆಸ್ತಿ ಕೊಡ್ತಿರಲಿಲ್ಲ. ಇದೆಲ್ಲ ಹಿಂಸೆಯ ನಿಮಿತ್ತವಾಗಿ ಅವರು ಭಯಪಟ್ಟು, ಅವ್ರಿಗೆ ಗೊತ್ತು ಸತ್ಯದ ಪರಿಜ್ಞಾನವನ್ನು ಹೊಂದಿದ್ದಾರೆ, ನೀವು ಅವ್ರಿಗೆ ಗೊತ್ತು. ಮುಂದೆ ಹೇಳ್ತದೆ 10-27 ವಚನ, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು. ದಟ್ ಮೀನ್ಸ್ ಇಫ್ ಯು ರಿಜೆಕ್ಟೆಡ್ ಜೀಸಸ್, ವಿಲ್ಲಿಂಗ್ಲಿ ರಿಜೆಕ್ಟೆಡ್ ಜೀಸಸ್. ಇವತ್ತು ಅನೇಕರು ಅಕ್ಸೆಪ್ಟ್ ಮಾಡದೇ ಇರುವುದಕ್ಕೆ ಕಾರಣ ಏನಂತ ಹೇಳಿದರೆ ಅನೇಕರಿಗೆ ಗೊತ್ತಿಲ್ಲ, ಬಟ್ ಇವರಿಗೆ ಸತ್ಯದ ಪರಿಜ್ಞಾನ ಇದೆ. ದ ನ್ಯೂ ಸಲ್ವೇಷನ್ ಈಸ್ ಫ್ರಮ್ ಜೀಸಸ್. ಆತನೇ ನಮ್ಮ ರಕ್ಷಕನು. ಕೆಲವೊಮ್ಮೆ ಪರಿಸ್ಥಿತಿಗಳ ನಿಮಿತ್ತವಾಗಿ ರಿಜೆಕ್ಟ್ ಮಾಡುವವರು ಇರ್ತಾರೆ. ಬೈಬಲ್ ಹೇಳ್ತದೆ ಮುಂದೆ ಏನಿದೆ, ನ್ಯಾಯ ತೀರ್ಪು, ಅದರ ನಂತರ ತೀಕ್ಷ್ಣವಾದ ಅಗ್ನಿ, ಬೆಂಕಿ ಗಂಧಕಗಳು ಉರಿಯುವ ಕೆರೆ, ಇವೇ ನಮ್ಮ ಮುಂದೆ ಇರುವವು. ಅಂದರೆ ಅದನ್ನು ದಾಟಿ ಹೋಗಬೇಕು. ಫ್ಯೂಚರ್, ಒಬ್ಬ ಮನುಷ್ಯನ ನಾಳೆ ಎಂಬುದು ಇದೆ. ನಿನ್ನ ನಾಳೆಯನ್ನು ನೀನು ಎಲ್ಲಿ ಸ್ಪೆಂಡ್ ಮಾಡುತ್ತೆ? ಯು ಹ್ಯಾವ್ ಟು ಫೇಸ್ ಟುಮಾರೋ. ಯಾಕಂದರೆ ನೀನು ಹಿಂದೆ ಹೋಗುವುದಿಲ್ಲ, ನೀನು ಮುಂದೆ ಹೋಗುತ್ತೆ. ವರ್ಷಗಳು ಹೋಗುವಾಗ ನೀನು ಮುಂದೆ ಹೋಗುತ್ತೆ. ಅದಕ್ಕೆ ದೇವರ ವಾಕ್ಯ, ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿ, ಇವೇ ನಮ್ಮ ಮುಂದೆ ಇರುವವು. ಬಟ್ ಅದನ್ನು ತಪ್ಪಿಸಲಿಕ್ಕೆ ಯೇಸು ಹೇಳಿದ, ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ. ಓಕೆ ಓಕೆ ಮುಂದೆ 28ನೇ ವಚನ. ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ 2 ಇಲ್ಲ 3 ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದೆ ಅಷ್ಟೇ. 29ನೇ ವಚನ, ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆನಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದನು, ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಸ್ವಲ್ಪ ಯೋಚಿಸಿರಿ. ಜಸ್ಟ್ ಮೆಡಿಟೇಟ್ ದ್ಯಾಟ್. ಯೋಚಿಸಿರಿ ಪ್ರೇರೆ. ಮುಂದಿನ ನನ್ನನ್ನು ಸ್ಯಾಟಿಸ್ಫೈ ಮಾಡ್ಬೋದು, ನರಕ ಇಲ್ಲ, ಪರಲೋಕ ಇಲ್ಲ ಅಂತ. ಬಟ್ ದೇವರ ವಾಕ್ಯ ಸತ್ಯ, ದೇವರು ಸತ್ಯ. ಗಾಡ್ ಲವ್ಸ್ ಯು ಸೋ ಮಚ್. ಆತನು ನನ್ನನ್ನು ಪ್ರೀತಿ ಮಾಡುತ್ತಾನೆ. ಆತನು ಏನೆಲ್ಲ ಬೇಕು ಆತನ ಕೃಪೆಯನ್ನು ನಿನಗೋಸ್ಕರ, ನನಗೋಸ್ಕರ ಸಿದ್ಧ ಮಾಡಿಟ್ಟಿದ್ದಾನೆ. ಒಬ್ಬ ಮನುಷ್ಯನ ಮೂಲಕ, ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದ್ದು ನಿಶ್ಚಯವಾಗಿರಲಾಗಿ, ಒಬ್ಬನ ವಿಧೇಯತ್ವದಿಂದ ದೇವರ ಕೃಪಾವರವು ಎಲ್ಲ ಮನುಷ್ಯರಿಗೆ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ? ಎಲ್ಲ ಮನುಷ್ಯರಿಗೆ ದೇವರ ಕೃಪೆ ಸಿದ್ಧವಾಗಿದೆ. ಇವತ್ತು ಯೇಸುವಿನ ಮಾತುಗಳು ಕೇಳಿದ, ಯೇಸು ಹೇಳಿದ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳಿಸಿದ ಆತನು ನಂಬುವವನು. ತಂದೆಯಾದ ದೇವರು ಏನು ನಮಗೆ ಸಿದ್ಧ ಮಾಡಿದ್ದಾನೆ ಅದನ್ನು ನಂಬುವ ಪ್ರತಿಯೊಬ್ಬನು ನಿತ್ಯ ಜೀವನ ಹೊಂದುತ್ತಾನೆ. ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ, ದ ಇಟರ್ನಲ್ ಲೈಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಗಾಡ್ ಲವ್ಸ್ ಯು ಸೋ ಮಚ್. ನಿತ್ಯ ಜೀವ ನಿಮಗೋಸ್ಕರ ಸಿದ್ಧವಾಗಿದೆ. ಡೋಂಟ್ ರಿಜೆಕ್ಟ್ ದ್ಯಾಟ್.
ಅದನ್ನು ತಿರಸ್ಕಾರ ಮಾಡಬೇಡ್ರಿ. ಪರಿಸ್ಥಿತಿಗಳು ಏನೇ ಇರ್ಬೋದು, ಕಂಡೀಷನ್ಗಳು ಏನೇ ಇರ್ಬೋದು. ನಾನು ಯೇಸು ನಂಬ್ತಾ ಇದ್ದೆ, ನನ್ನ ಸರಿ ಕೆಲಸ ಆಗಲಿಲ್ಲ, ನನ್ನ ವೀಸಾ ಆಗಲಿಲ್ಲ, ನನ್ನ ಮದುವೆ ಆಗಲಿಲ್ಲ, ಪ್ರಪೋಸಲ್ ಆಗಲಿಲ್ಲ. ಇವು ಸಿಂಪಲ್ ಕಾರಣಗೋಸ್ಕರ ನಿತ್ಯ ಜೀವವನ್ನು ತಿರಸ್ಕಾರ ಮಾಡಬೇಡ್ರಿ. ಓಕೆ, ಎಸ್ತೇರಲ್ಲಿ ಹೇಳಿದಳು, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಇಫ್ ಐ ಫೆರಿಶ್ ಡಸಂಟ್ ಮ್ಯಾಟರ್, ಐ ವಿಲ್ ಟಾಕ್ ಟು ದ ಕಿಂಗ್. ಇಸ್ರಾಯೇಲರ ಪರವಾಗಿ ನಾನು ಅರಸರ ಹತ್ರ ಮಾತಾಡುತ್ತೇನೆ, ಯಹೂದ್ಯರ ಪರವಾಗಿ. ಆಕೆ ದೃಢವಾದ ತೀರ್ಮಾನ ಮಾಡಿದರು. ಬದುಕಿದ್ರು ಸತ್ರು ತೊಂದರೆ ಇಲ್ಲ ಅಂತ. ಬಟ್ ಏನೇ ಲೋಕದ ಸಂಗತಿಗಳು ಆಗಲಿ ಆಗದೆ ಹೋಗಲಿ, ಬಟ್ ಮೇಕ್ ಎ ಡಿಸಿಷನ್. ಜೀಸಸ್ ಲವ್ಸ್ ಯು ಸೋ ಮಚ್. ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ನಿತ್ಯ ಜೀವ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಆ ನಿತ್ಯ ಜೀವದಲ್ಲಿ ಎಲ್ಲ ಪ್ಯಾಕೇಜ್ ಇದೆ. ಎವ್ರಿಥಿಂಗ್ ಇಸ್ ದೇರ್. ಓಕೆ, ಒಂದು ವೇಳೆ ನೀನು ಹೊಸ ವರ್ಷದಲ್ಲಿ 24 ನೀನು ಏನು ತೀರ್ಮಾನ ಮಾಡಿದ್ದಿ, ದೇವರಿಗೋಸ್ಕರ ನಿಲ್ಲುವಂಥ ತೀರ್ಮಾನ ಮಾಡು. ಒಂದು ನೆನಪಿಟ್ಟುಕೊಳ್ಳ್ರಿ, ಗಾಡ್ ಈಸ್ ಎ ಗುಡ್ ಗಾಡ್. ಆತನು ಒಳ್ಳೆಯವನು. ಆತನು ನಿನ್ನ ಜೀವಿತದಲ್ಲಿ ಏನೇ ಮಾಡೋದಾದರೆ ಅದನ್ನು ಒಳ್ಳೆಯದನ್ನೇ ಮಾಡುತ್ತಾನೆ. ಓಕೆ, ಆತನು ಕ್ರಿಸ್ತನಲ್ಲಿ ನನಗೆ ಮತ್ತು ನಿನಗೋಸ್ಕರ ಒಳ್ಳೆಯದನ್ನು ಮಾಡಿದ್ದಾನೆ. ಇಷ್ಟವರೆಗೆ ನೀನು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ. ದಿಸ್ ದ ರೈಟ್ ಟೈಮ್. ಇದು ಸರಿಯಾದ ಸಮಯ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ದಿನದಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಮೇಕ್ ಎ ಡಿಸಿಷನ್. ಇವತ್ತು ನೀನು ತೀರ್ಮಾನ ಮಾಡು. ನಿನ್ನ ಹೃದಯದಲ್ಲಿ ನಿತ್ಯ ಜೀವವನ್ನು ಅಂಗೀಕಾರ ಮಾಡು. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಐ ವಿಲ್ ಪ್ರೇ ಫಾರ್ ಯು, ಲೀಡ್ ಯು ಇನ್ ಪ್ರೇಯರ್. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ನೀನು ವಾಕ್ಯದಲ್ಲಿ ಮಾತಾಡಿದೆ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನನ್ನ ಮಾತುಗಳನ್ನು ಕೇಳಿ ನನ್ನನ್ನು ಕಳಿಸ್ತಾ ಆತನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ತೀರ್ಪಿಗೆ ಗುರಿಯಾಗುವುದೇ ಇಲ್ಲ. ತಂದೆ, ನಾನು ನಂಬುತ್ತೇನೆ, ನನಗೋಸ್ಕರ ನಿನ್ನ ಮಗನನ್ನು ನೀನು ಕಳಿಸ್ತಿ. ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದ. ನಾನು ನಂಬುತ್ತೇನೆ ನನಗೆ ಬಿಡುಗಡೆ ಆಯಿತು. ನಾನು ನಂಬುತ್ತೇನೆ ಯೇಸುವೇ ನನ್ನ ಕರ್ತನೆಂದು. ಐ ಬಿಲೀವ್ ಆ್ಯಂಡ್ ಡಿಕ್ಲೇರ್ ಜೀಸಸ್ ಇಸ್ ದ ಲಾರ್ಡ್ ಇನ್ ಮೈ ಲೈಫ್. ನನ್ನ ಜೀವಿತದಲ್ಲಿ ಯೇಸುವೇ ಕರ್ತನು, ಒಡೆಯನೆಂದು ನಾನು ಘೋಷಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್. ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಅವರೆಲ್ಲರೂ ಕರ್ತನೆ ಪವಿತ್ರಾತ್ಮ ಭರಿತರಾಗಲಿ. ಥ್ಯಾಂಕ್ ಯು. ಅವರು ಎಲ್ಲಿಂದ ಕೇಳ್ತಾರೋ ಅವರೆಲ್ಲರೂ ಅವರು ಹೊಂದಿದಂಥ ತೆಗೆದುಕೊಂಡಂಥ ತೀರ್ಮಾನವನ್ನು ದೃಢವಾಗಿ ಇಟ್ಟುಕೊಳ್ಳುವಂತೆ ನೀನು ಸಹಾಯ ಮಾಡು. I release the supernatural anointing and grace and favor and protection of God. In Jesus' name. Amen. 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 Okay, praise God. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಇವತ್ತು ನೀವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೀವಿ. ದೋಸ್ ಹೂ ಆರ್ ಸೆಲೆಬ್ರೇಟಿಂಗ್ ಬರ್ತ್ಡೇ ಆ್ಯಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ, ಲೆಟ್ಸ್ ಪ್ರೇ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಜೋಶುವಾ. ಪಾಸ್ಟರ್ ಜೋಸೆಫ್ ಅವರ ಮಗನದ್ದು 4ನೇ ವರ್ಷದ್ದು ಇವತ್ತು ಬರ್ತ್ಡೇ ಆಗಿದೆ. ದೇವರು 4 ವರ್ಷ ಪಾಸ್ಟರ್ ಜೋಸೆಫ್ ಅವರ ಮಗನನ್ನು ಅದ್ಭುತವಾಗಿ ನಡೆಸಿದ್ದಾನೆ. ಈಸ್ ಬ್ಲೆಸ್ಡ್. ಆತನಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಲೆಟ್ಸ್ ಪ್ರೇ ಫಾರ್ ಜೋಶುವಾ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ. ಚಿನ್ಮಯ್, ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ. ಇನ್ಯಾರಾದರೂ ನೀವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಅದೇ ರೀತಿ ಯಾರು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ರಮೇಶ್ ಆ್ಯಂಡ್ ಪ್ರೇಮ, ಸುರೇಶ್ ಆ್ಯಂಡ್ ಲವಿನಾ.